ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಒಂದು ಜಾನಪದ ಪದ್ಯದಲ್ಲಿ ಬಸವಣ್ಣನವರನ್ನ ಕವಿ ವರ್ಣಿಸ್ತಾನೆ. ಬಸವ ರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯು ನಾಡೊಳಗೆ, ಬಸವ ಮಳೆ ಬೆಳೆಯು ನಾಡೊಳಗೆ ನಿಜ ದೀಪ, ಬಸವನೇ ಸಗ್ಗ ಸೋಪಾನ. ಬಸವಣ್ಣ ಅಂತಂದರೆ ರಾಜ್ಯದ ಸಿರಿ, ಅದಂತೂ ಗೊತ್ತು ನಿಮಗೆ. ಬಸವಣ್ಣನವರು ಕಲ್ಯಾಣಕ್ಕೆ ಬಂದ ಮೇಲೆ, ಅಂದರೆ ಮಂಗಳವಾರದಿಂದ ಕಲ್ಯಾಣಕ್ಕೆ ಬಂದ ಮೇಲೆ ಬಿಜ್ಜಳ ಚಕ್ರವರ್ತಿ ಆಗ್ತಾನೆ. ಚಕ್ರವರ್ತಿ ಆದಾಗ ಒಂದು ಘಟನೆ ನಡೆಯುತ್ತೆ. ಅವ್ರಿಗೊಂದು ವಿಶೇಷವಾದಂತಹ ಲಿಪಿ ಇರ್ತಕ್ಕಂತಹ ಒಂದು ತಾಮ್ರಪಟ, ಅಂದರೆ ತಾಮ್ರದ ತಗಡಿನಲ್ಲಿ ಅಕ್ಷರಗಳನ್ನು ಕೆತ್ತಿಸ್ತಿದ್ರು. ಕಲ್ಮೇಲಂಗಿ ಶಿಲಾಶಾಸನ ಅಂತ ಕೆತ್ತಲ್ಲ, ಹಾಗೆ ತಾಮ್ರಪಟದ ಮೇಲೆ ಕೆತ್ತಿದ್ರು. ಅದು ಸಿಕ್ತು. ಅದು ಮೇಲಿನಿಂದ ಬಂದು ಇಳಿತು ಅಂತ ಚನ್ನಬಸವಣ್ಣ ರುಚಿಯಿಂದ ಬರುತ್ತೆ. ಪೂಜೆ ಮಾಡುವಾಗ ಸಿಕ್ತು ಅಂತ ಕೆಲವರು ಹೇಳ್ತಾರೆ. ಒಟ್ಟು ಆ ಒಂದು ಶಾಸನ ಸಿಕ್ತು, ಬರೆದಂಥದ್ದು ಲಿಪಿ ಸಿಕ್ತು. ಅದನ್ನು ಕೊಟ್ಟರು ವಿದ್ವಾಂಸರಿಗೆ, ಪಂಡಿತರಿಗೆ. ಯಾರಿಗೂ ಏನೂ ತಿಳಿಲಿಲ್ಲ. ಹಾಗೆ ಬಲದೇವರಸರು ಹೇಳ್ತಾರೆ, ನಮ್ಮ ಬಸವಣ್ಣನವರು ಅಷ್ಟೊತ್ತಿಗೆ ಕಾರ್ಣಿಕ ವೃತ್ತಿಯ ಅವ್ರ ಜಾಣತನ, ಅವರ ಸೂಕ್ಷ್ಮಮತಿ ಎಲ್ರಿಗೂ ಗೊತ್ತಾಗಿತ್ತು. ಬಸವಣ್ಣ ಇದನ್ನು ಓದಬಹುದು ಆಯಿತು. ಕೆಲವೆಲ್ಲ ಆಕ್ಷೇಪಣೆ ಮಾಡ್ತಾರೆ, ನಮ್ಮಂತಹ ದೊಡ್ಡ ದೊಡ್ಡ ವಿದ್ವಾಂಸರ ಕೈಲಿ, ಪಂಡಿತರ ಕೈಲಿ ಆಗ್ಲಾರದ್ದನ್ನು ಇವನೇನು ಓದ್ತಾನೆ ಅಂತೇಳಿ. ಆದರೂ ಬಿಜ್ಜಳ ಕೊಡ್ತಾನೆ. ಬಸವಣ್ಣವ್ರಿಗೆ ಅರ್ಥ ಆಗತ್ತೆ, ಓದಿ ಹೇಳ್ತಾರೆ. ಅದು ವಿಕ್ರಮಾದಿತ್ಯರ ಕಾಲದಲ್ಲಿ ಸುವರ್ಣಯುಗ ಅಂತ ಉಂಟಾಗಿತ್ತು, ಅಂದರೆ ಬಹಳ ಸಮೃದ್ಧವಾಗಿತ್ತು ಕಾಲ. ಆವಾಗ ಅನೇಕ ಕೋಟಿ ವಸ್ತುಗಳನ್ನು, ಅಂದರೆ ವಜ್ರ, ವೈಡೂರ್ಯ, ಬಂಗಾರ, ಇದನ್ನೆಲ್ಲ ಕೊಪ್ಪರಿಗೆಯಲ್ಲಿ ಹಾಕಿ ಅದನ್ನು ಸಿಂಹಾಸನದ ಕೆಳಗಡೆ ಕೂತಿಳಿಸಿರ್ತಾರೆ. ಅದರ ಲಿಪಿ ಬರೆದಿರ್ತಾರೆ, ಯಾವಾಗಲಾದರೂ ಇದನ್ನು ತಗೋಬಹುದು. ಸರಿ, ಅದನ್ನು ಓದಿ ಬಸವಣ್ಣವ್ರು ಹೇಳ್ತಾರೆ. ಆದರೆ ಯಾರು ನಂಬಲ್ಲ, ಕೆಲವರು ನಂಬಲ್ಲ. ಬಿಜ್ಜಳ ನಂಬಿಕೆ ಬರ್ತದೆ. ಅವನು ಹೇಳ್ದ, ಬಸವಣ್ಣವ್ರು ಹೇಳ್ದ ಹಾಗೆ ಬಿಜ್ಜಳ ಕೇಳಿ ಅನೇಕ ಕೋಟಿ ಗಟ್ಟಲೆ ವಸ್ತುಗಳನ್ನು ತೆಗಿತಾರೆ. ಮತ್ತು ಬಂಗಾರ ಸಿಕ್ಕರೆ ಅದೇ ಹಣದ ಮೂಲ ಅವಾಗ. ಸರಿ, ಆವಾಗ ಬಿಜ್ಜಳ ಹೇಳ್ತಾನೆ, ತುಂಬ ಸಂತೋಷ ಆಗುತ್ತೆ ಅವನಿಗೆ. ರಾಜರಿಗೆ ಮತ್ತು ಹಣ ಸಿಕ್ಕರೆ ಸಂತೋಷ ಆಗಲ್ಲ. ಬಸವಣ್ಣನವರೇ, ನೀವು ಬಹಳ ದೊಡ್ಡವರು. ಮೊದಲೇ ಗೊತ್ತಿರುತ್ತೆ ಬಿಜ್ಜಳನಿಗೆ ಪರಮಾತ್ಮನ ಅನುಗ್ರಹ ಪಡೆದುಕೊಂಡು ಬಂದಂಥವು, ಸಾಕ್ಷಾತ್ಕಾರ ಮಾಡಿಕೊಂಡಂಥವು. ಅದಕ್ಕೆ ಅವನು ಕರೆಸ್ಕೊಂಡಿರ್ತಾನೆ ಕೂಡ. ಕಪ್ಪಳಿಸಿ, ನೀವು ಈ ಒಂದು ಪಾಲಿನಲ್ಲಿ, ಅಂದರೆ ಈ ಒಂದು ನಿಧಿಯಲ್ಲಿ ಒಂದು ಪಾಲನ್ನು ತೆಗೆದುಕೊಳ್ಬೇಕು. ಒಂದು 100ನೇ ಒಂದು ಪಾಲು, 1000ನೇ ಪಾಲು ಏನೋ ಕೊಡ್ತೀನಿ ಹೇಳ್ತಾರೆ. ಆಗ ಬಸವಣ್ಣನವರನ್ನು ಮಾತು ಹೇಳ್ತಾರೆ, ಇದು ವಿಕ್ರಮಾದಿತ್ಯರ ಕಾಲದಲ್ಲಿ ಕೂತಿಟ್ಟ ಹಣ, ಗಳಿಸಿದ್ದು ಪ್ರಜೆಗಳು, ಬಳಸಬೇಕಾದ್ದು ಪ್ರಜೆಗಳಿಗೆ. ಕೊಡೋದಕ್ಕೆ ನಿಮಗಾಗಲಿ
ತೆಗೆದುಕೊಳ್ಳೋದಕ್ಕೆ ನಮಗಾಗಲಿ ಅಧಿಕಾರ ಇಲ್ಲ. ನಾವು ಕೇವಲ ಯೋಜಕರಷ್ಟೇ. ನಾವು ಕೇವಲ ಯೋಜನೆ ಮಾಡೋರು. ನಾವು ಕೊಡೋಕ್ಕೂ ಬರಲ್ಲ, ನೀವು ಕೊಡೋಕ್ಕೂ ಬರಲ್ಲ, ನಾನು ತಗೊಳಕ್ಕೂ ಬರಲ್ಲ. ಎಂಥ ಅದ್ಭುತವಾದ ಮಾತು. ಆವಾಗ ಅರ್ಥ ಸಚಿವರನ್ನಾಗಿ, ಹಣಕಾಸು ಮಂತ್ರಿಗಳನ್ನಾಗಿ ಈ ಜನ ಮಾಡ್ತಾರೆ. ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಅಂದರೆ ರಾಜ್ಯದ ಸಿರಿಯಾದರು ಬಸವಣ್ಣ. ಬಸವ ರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು. ಬಸವಣ್ಣವರು ಬಡವರಿಗೆ ಏನು ಮಾಡ್ತಾರೆ? ಈ ಅನೇಕ ರೀತಿಯ ತೆರಿಗೆಗಳನ್ನು ಹಾಕ್ತಾರೆ ಬಸವಣ್ಣವರು. ಅಂದರೆ ಸುಮ್ಮನೆ ಭೋಗಜೀವಿಗಳು, ಅತಿ ಭೋಗಜೀವಿಗಳಿಗೆ ಮತ್ತು ದುಡಿಲಾರದೆ ಅಡ್ಡಾಡ್ತಾ ಇರ್ತಕ್ಕಂಥವ್ರಿಗೆ ನೀವು ಪ್ರತಿಯೊಬ್ಬರು ಟ್ಯಾಕ್ಸ್ ಕೊಡಬೇಕು. ಅಂದರೆ 13 ರೀತಿಯ ಹೊಸ ತೆರಿಗೆಗಳನ್ನು ಬಸವಣ್ಣವರು ಹಾಕ್ತಾರೆ. ಅದರಿಂದ ಬಂದಂಥ ಹಣವನ್ನು ದಾರಿಗಳನ್ನು ಮಾಡಿಸೋದಕ್ಕೆ, ಅವಾಗ ದಾರಿಗಳೇ ಇರಲಿಲ್ಲ. ಇವಾಗ ದಾರಿಗಳಿಗೆ ಪ್ರಶಸ್ತಿ ನೋಡಿಸಿ. ಇವತ್ತು ವಾಹನಗಳಲ್ಲಿ ಸಿಕ್ಕಾಪಟ್ಟೆ, ಅವತ್ತು ಹಂಗಿಲ್ಲ. ಬಡವರೆಲ್ಲ ಕಾಡಿನ ದಾರಿಲೇ ಅಡ್ಡಾಡಬೇಕು. ದಾರಿಗಳಿಗೆ ಸರ್ಕಾರ ಪ್ರಾಶಸ್ತ್ಯ ಕೊಡಬೇಕು ಅಂತಿಲ್ಲ. ದೊಡ್ಡ ದೊಡ್ಡ ದಾರಿಗಳು ಅವತ್ತು ಸೋಮಬೀದಿ, ಚಂದ್ರಬೀದಿ ಅಂತೇಳಿ ರಾಜಧಾನಿಗಳಲ್ಲಿ, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ, ಇನ್ನು ದೊಡ್ಡ ರಾಜ್ಯಗಳಿಂದ ರಾಜ್ಯಕ್ಕೆ ಹೋಗುವಂಥ ದಾರಿಗಳನ್ನು ಮಾಡ್ತಿದ್ರು. ಬಸವಣ್ಣನವರು ಅದಕ್ಕೂ ಪ್ರಾಶಸ್ತ್ಯ ಕೊಟ್ಟರು. ಮತ್ತು ಬಡವರಿಗೆ ಅವರು ಅನುಕೂಲ ಮಾಡಿಕೊಟ್ರು. ಹಾಗಾಗಿ ಬಡವರ ನಿಧಿಯು ಅಂದರೆ ಅವತ್ತು ಬಡವರಿಗೆ ಕೆಲಸವನ್ನು ಸೃಷ್ಟಿಸಬೇಕಾಗಿತ್ತು, ಕಾಯಕವನ್ನು ಸೃಷ್ಟಿಸಬೇಕಾಗಿತ್ತು. ಕಾಯಕ ಮಾಡೋಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದರು, ಅವರ ಕಾಯಕಗಳಿರಲಿಲ್ಲ. ಕೆಲವೊಂದು ಶ್ರಮ ಕಾಯಕಗಳು ಮತ್ತು ರಾಜ್ಯಕ್ಕೆ, ಸಮಾಜಕ್ಕೆ ಅನುಕೂಲಕರವಾದಂತಹ ಕಾಯಕಗಳನ್ನು ಬಸವಣ್ಣನವರು ಸೃಷ್ಟಿಸಿದರು. ಸರ್ಕಾರದಿಂದನೇ, ಅಂದರೆ ರಾಜ್ಯದ ವತಿಯಿಂದನೇ ಅನ್ನಛತ್ರಗಳನ್ನು ನಿರ್ಮಿಸಿದರು, ಅರವಟಿಕೆಗಳನ್ನು ಇಡಿಸಿದರು. ಈ ಥರ ಎಲ್ಲ ಮಾಡಿ ಬಡವರಿಗೂ ಕೂಡ ಏನೂ ಇಲ್ಲದೆ, ಅಂದರೆ ಉಚಿತವಾಗಿ ಅವರು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗಲೂ ಅವ್ರಿಗೆ ಊಟ ಸಿಗಬೇಕು, ನೀರು ಸಿಗಬೇಕು, ಅನುಕೂಲತೆಗಳನ್ನು ಮಾಡಿದರು. ಬಸವ ಭಾಗ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯು ನಾಡೊಳಗೆ. ಬಸವ ಮಳೆ ಬೆಳೆ ಅಂದರೆ ಬಸವಣ್ಣ ಒಂದು ಕಡೆ ಪ್ರಧಾನಿ, ಅಂದರೆ ಅಂತ ಅರ್ಥಮಂತ್ರಿ, ಅಥವಾ ಈ ಜನಪದ ಗೀತೆ ಬರೆಯೋತ್ತಿಗೆ ಅವ್ರು ಪ್ರಧಾನಿ. ಇನ್ನೊಂದು ಕಡೆ ಕೃಷಿಕರ ದೇವರು, ರೈತರಿಗೆ ಅನುಕೂಲ ಮಾಡಿಕೊಟ್ರು. ಇಷ್ಟಕ್ಕೆ ಬಿಡಲಿಲ್ಲ, ದಿವ್ಯತೆಯನ್ನು ಪ್ರಾಪ್ತಿ ಮಾಡಿಕೊಂಡು, ಅಂದರೆ ಲಿಂಗ ಪೂಜಾ ನಿಷ್ಠರಾಗಿ, ಸಾಕ್ಷಾತ್ಕಾರ ಜೀವಿಗಳಾಗಿ, ಮಂತ್ರಪುರುಷರಾಗಿ ಬಸವಣ್ಣನವರು ಮಳೆ ಬೆಳೆ ಸಮೃದ್ಧಿಗೆ ಅವರು ಏಣಿಯಾದರು, ಮಾಧ್ಯಮವಾದರು. ಪ್ರಾರ್ಥನೆ ಮಾಡಿದರೆ ಮಳೆ ಬರ್ತಿತ್ತು, ಬರಗಾಲ ಅನ್ನುವಂಥದ್ದು ಇರಲಿಲ್ಲ. ಹಾಗಾಗಿ ಬಸವ ಮಳೆ ಬೆಳೆಯು ನಾಡೊಳಗೆ. ಬಸವಣ್ಣ ಅಂದರೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ ನಾಡಿನಲ್ಲಿ. ಬಸವ ಮಳೆ ಬೆಳೆಯು ನಾಡೊಳಗೆ ನಿಜ ದೀಪ, ಬಸವನೇ ಸಗ್ಗ ಸೋಪಾನ. ಬಸವಣ್ಣನವರು ನಿಜ ದೀಪವಾಗಿದ್ದರು. ದೀಪ ಅಂತಂದರೆ ಕೇವಲ ಲೈಟ್, ಹೊರಗಿನ ದೀಪ ಅಲ್ಲ, ಹೊರಗೂ ದೀಪವಾಗಿದ್ದರು. ಓದು ಬರಹ ಕಲಿಸಿದರು, ಆಮೇಲಿಂದ ಬದುಕುವ ರೀತಿ ನೀತಿಗಳನ್ನು ಕಲಿಸಿದರು. ಇಷ್ಟೇ ಅಲ್ಲ, ಅಂತರಂಗದಲ್ಲಿ ಧ್ಯಾನವನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಳ್ಳುವಂತಹ, ಇಷ್ಟಲಿಂಗ ಪೂಜೆ ತ್ರಾಟಕಗಳನ್ನು ಮಾಡಿ ತನ್ನ ಆತ್ಮ ಸಾಧನೆಯನ್ನು ಮಾಡುವಂತಹ, ಆ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ
ಲಿಂಗಾಂಗ ಸಾಮರಸ್ಯವನ್ನು ಗಳಿಸುವಂತಹ ಮಾರ್ಗವನ್ನು ಕೂಡ ಹೇಳಿಕೊಟ್ರು. ಆದ್ದರಿಂದ ನಿಜ ದೀಪ, ಡಿವೈನ್ ಲೈಟ್, ದಿವ್ಯ ದೀಪ ಅಂದರೆ ಪರಮಾತ್ಮನ ಸ್ವರೂಪವೇ ಆಗಿಬಿಟ್ರು ಬಸವಣ್ಣನವರು ಅಂತ ಹೇಳ್ತಾರೆ. ಇವತ್ತು ವಿಶ್ವ ಕಾರ್ಮಿಕ ದಿನವೂ ಕೂಡ ಹೌದು. ಮೇ 1 ಅಂದರೆ ವಿಶ್ವ ಕಾರ್ಮಿಕ ದಿನ. ಅಂದರೆ 19ನೇ ಶತಮಾನದ ಪ್ರಾರಂಭದಲ್ಲಿ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಪ್ರಾರಂಭ ಮಾಡಿದರು. ಇಂಗ್ಲೆಂಡ್ನಲ್ಲಿ, ಅಮೆರಿಕಾದಲ್ಲಿ, ಫ್ರಾನ್ಸಲ್ಲಿ. ಇವತ್ತಿನ ದಿನ ಅನೇಕ ಜನ ಬಲಿದಾನ ಮಾಡಿಕೊಂಡು ಅದರ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡು ಅದಕ್ಕೆ ಕಾರ್ಮಿಕರ ದಿನ ಅಂತ ಹೇಳಿ ಇವತ್ತು ಮಾಡಿದ್ದಾರೆ. ಆದರೆ ವಿಶ್ವಕ್ಕೆ ಗೊತ್ತಿಲ್ಲ ಬಹಳ ಜನರಿಗೆ. ಅವತ್ತೇ ಕಾಯಕ ಜೀವಿಗಳ ಧ್ವನಿಯಾದಂಥವರು ಬಸವಣ್ಣನವರು. ಕಾಯಕ ಜೀವಿಗಳು ಪರಮಾತ್ಮನನ್ನು ಹೋಲಿಸಬಹುದು. ಅಂದರೆ ಮೊದಲು ಕೇವಲ ತ್ಯಾಗಿಗಳು, ಯೋಗಿಗಳು ಅಥವಾ ಪಂಡಿತರು ಗುರುಕುಲಗಳಲ್ಲಿ ಮಾತ್ರ ಪರಮಾತ್ಮನ ಪಡಿಬಹುದು ಅಂತ ತಿಳ್ಕೊಂಡಿದ್ರು. ಆದರೆ ಹೊಲದಲ್ಲಿದ್ದವರು, ರೈತರು, ಕಸ ಗುಡಿಸೋರು, ಸ್ವಚ್ಛ ಮಾಡೋರು, ಹೂ ಕೊಡೋರು ಎಲ್ಲರೂ ಪರಮಾತ್ಮನನ್ನು ಒಲಿಸಬಹುದು. ಮಾಡುವ ಕಾಯಕದಲ್ಲಿ ನಿಷ್ಠೆ ಇದ್ದರೆ ಅದೇ ತಪಸ್ಸು. ಆಡುವ ಮಾತಿನಲ್ಲಿ ಮೃದುತ್ವ ಇದ್ದರೆ ಅದೇ ತಪಸ್ಸು. ನಡೆ ನುಡಿಯಲ್ಲಿ ವಿನಯ ಇದ್ದರೆ ಅದೇ ಪರಮಾತ್ಮನ ಒಲುಮೆ ಅಂತ ಹೇಳಿದವರು ಬಸವಣ್ಣನವರು. ತೋರಿಸಿಕೊಟ್ಟರು, ಬರೀ ಹೇಳಲಿಲ್ಲ. ಅಂತಹ ಒಂದು ಜನಾಂಗವನ್ನೇ ನಿರ್ಮಾಣ ಮಾಡಿದರು. 770 ಅಮರಗಣಗಳನ್ನು ನಿರ್ಮಾಣ ಮಾಡಿದರು. ಇದು ಬಸವಣ್ಣನವರ ವೈಶಿಷ್ಟ್ಯ. ಇವತ್ತಿನಿಂದ 10ನೇ ತಾರೀಕಿನವರೆಗೆ ಚಿಂತನದಲ್ಲಿ, ನಾವು ಬೆಳಗಿನ ಚಿಂತನದಲ್ಲಿ ಬಸವಣ್ಣನವರ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ಅದೊಂದು ತತ್ವದ ಸಾಗರ. ಆ ಸಾಗರವನ್ನು ಎಷ್ಟು ಮಗದ್ರು ಕಡಿಮೆ. ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡೋಣ. ಇದಿಷ್ಟು ಇವತ್ತಿನ ಚಿಂತನೆ. ಸರ್ವರಿಗೂ ಶರಣ.